ಇನ್ನು ಬೆಳಗಾವಿಯಿಂದ ಮತ್ತಷ್ಟು ಅಪ್ಡೇಟ್ಸ್. ಪಂಚಮಸಾಲಿ ಸಮುದಾಯದಿಂದ ಮೌನ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಅಂತೆ. ಸರ್ಕಾರದ ವಿರುದ್ಧ ಕೈಗೆ ಕಪ್ಪು ಬಟ್ಟೆಯನ್ನು ಕಟ್ಕೊಂಡು ಕಿಡಿಕಾರ್ತಾ ಇದ್ದಾರೆ. ಕಳೆದ ವರ್ಷ ಡಿಸೆಂಬರ್ 10ರಂದು ಪ್ರತಿಭಟನೆ ವೇಳೆ ಲಾಠಿ ಚಾರ್ಜ್ ಆಗಿತ್ತಲ್ಲ, ಆ ಲಾಠಿ ಚಾರ್ಜ್ ವಿರುದ್ಧವಾಗಿ ಲಾಠಿ ಚಾರ್ಜ್ ಮಾಡಿದ್ದಕ್ಕೆ ಇಂದು ಕರಾಳ ದಿನ ಅಂತ ಸಮುದಾಯದಿಂದ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ. ಬಸವಜಯ ಮೃತ್ಯುಂಜಯ ಶ್ರೀ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಬೆಳಗಾವಿಯ ಗಾಂಧಿ ಭವನದಿಂದ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ. ಯತ್ನಾಳ್, ಸಿಸಿ ಪಾಟೀಲ್, ಅರವಿಂದ್ ಬೆಲ್ಲತ್ ಕೂಡ ಭಾಗಿಯಾಗಿದ್ದಾರೆ. ನಮ್ಮ ಸಮುದಾಯದ ಹೆಸರಲ್ಲಿ ಮಂತ್ರಿ ಆಗಿದ್ದಾರೆ, ಆದರೆ ಪಂಚಮಸಾಲಿ ಸಮುದಾಯದ ನೆರವಿಗೆ ಬರಲಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಯತ್ನಾಳ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸುಮಾರು 4 ವರ್ಷಗಳಿಂದ ಪ್ರತಿ ಬಾರಿಯೂ ಕೂಡ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವವರು ಪಂಚಮಸಾಲಿಗಳು. ತಮಗೆ ಏನು ಮೀಸಲಾತಿಯನ್ನ ನೀಡಬೇಕು ಅಂತ ಅವರು ಬಹುಶಃ ಬೊಮ್ಮಾಯಿ ಸರ್ಕಾರ ಇದ್ದಾಗಲಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದರೆ ಮೊದಲ ಬಾರಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ಲಾಠಿ ಚಾರ್ಜ್ ಆಗುತ್ತೆ, ತೀವ್ರ ತರದಾಗಿರ್ತಕ್ಕಂಥ ಗಲಾಟೆಗಳಾಗುತ್ತೆ. ಅದಾದ ನಂತರ ಸಿದ್ದರಾಮಯ್ಯ ಸರ್ಕಾರ ಬಂತು, ಈಗಾದ್ರೂ ಬದಲಾವಣೆ ಆಗುತ್ತೆ ಅಂತ ಕೇಳಿದ್ರೆ ಕಳೆದ ವರ್ಷವೂ ಲಾಠಿ ಚಾರ್ಜ್ ಆಯಿತು. ಹಾಗಾಗಿ ಈ ಬಾರಿ ಮೌನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಬೇಡಿಕೆಯನ್ನ ಈಡೇರಿಸದಿದ್ರೆ ಇಡೀ ನಮ್ಮ ಎಲ್ಲ ಮರಾಠ ಸಮಾಜ ಇರ್ಬೋದು, ಜೈನ ಸಮಾಜ ಇರ್ಬೋದು, ಲಿಂಗಾಯತರಲ್ಲಿರುವಂಥ 2A ಯಾವ ಇಲ್ಲಾರ ಸಮಾಜಗಳು ಏನು ನಾವು ಸೇರಿಸಿದ್ದಾರೆ ಹಿಂದಿನ ಸರ್ಕಾರದಲ್ಲಿ, ಅದನ್ನು ಪುನರ್ಸ್ಥಾಪಿಸಿದ್ರೆ ಮುಂದಿನ 2028ಕ್ಕೆ ನಿಮ್ಗೆ ಸರಿಯಾದ ಬುದ್ಧಿ ಎಲ್ಲ ಸಮುದಾಯದವರು, ಸಮಸ್ತ ಹಿಂದೂಗಳು ನಿಮ್ಗೆ ಬುದ್ಧಿ ಕಲಿಸ್ತಾರೆ ಅನ್ನೋಂಥ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದೆ. ಇನ್ನೊಬ್ಬರಿಗೆ ಮಂತ್ರಿ ಆಗಿದ್ರು ಉಳಿಸೋಬೇಕತ್ತೈತಿ, ಇನ್ನೊಬ್ಬರಿಗಂತರೂ ಏನು ಆ ಸಮಾಜಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಂತ ಒಬ್ಬ ಮಂತ್ರಿ ಅದ. ಅವರೆಲ್ಲ ತಮ್ಮ ಸ್ವಾರ್ಥಕ್ಕಾಗಿ ಇದೇ ಒಬ್ಬ ಈಗ ಏನು ಮಾಜಿ ಶಾಸಕಿದ್ದ ಹಾಲಿ ಆಗ್ಯಲ್ಲ, ಹಲವಾರು ನಮ್ಮ ಸಮುದಾಯದೇನು ಪಾದಯಾತ್ರೆ ನಡೆದಾಗ ಭಾಷಣ ಮಾಡ್ತಿದ್ದೆ. ಏನಂತೇಳಿ, ನಾನು ಯಾವುದೇ ತ್ಯಾಗಕ್ಕೂ ಸಿದ್ಧ, ರಾಜಕಾರಣ ಬಿಡ್ಲಾಕ್ಕೂ ಸಿದ್ಧ, ನಾನು ನನ್ನ ಸಮಾಜಕ್ಕಾಗಿ ಸರ್ವ ತ್ಯಾಗ ಮಾಡಲಿಕ್ಕೆ ನಾವು. ಎಸ್, ಇನ್ನು ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಪಂಚಮಸಾಲಿ ಹೋರಾಟ 4 ವರ್ಷದಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಆದರೆ ಪದೇ ಪದೇ ಅವರ ಮೇಲೆ ಲಾಠಿ ಚಾರ್ಜ್ ಆಗಿರುವಂಥದ್ದು. ಇದರಿಂದ ಜಯಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಇದೀಗ ಮೌನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರಂತೆ. ಇವರ ಬೇಡಿಕೆಗಳು ಏನೇನು? ಬಹುಶಃ ಈ ಬಾರಿ ಆದರೂ ಈ ವಿಚಾರಗಳು ಮುನ್ನೆಲೆಗೆ ಬರಬಹುದಾ, ಚರ್ಚೆ ಆಗಬಹುದಾ, ಅಥವಾ ರಾಜ್ಯ ಸರ್ಕಾರ ಯಾವುದಾದ್ರೂ ನಡೆಯನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆಯಾ? ಪ್ರಶಾಂತ್, can you hear me? ಸುಮಾರು ವರ್ಷಗಳಿಂದ ಪಂಚಮಸಾಲಿ ಸಮಾಜಕ್ಕೆ ಟೋಯ ಮೀಸಲಾತಿ ನೀಡಬೇಕಂತ ಹೇಳಿ ಕೂಡಲ ಸಂಗಮದ ಸ್ವಾಮೀಜಿಗಳಾದಂಥ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಆದರೆ ನಿನ್ನೆ ಅಂದ್ರೆ ಕಳೆದ ವರ್ಷ ಏನಂತಂದ್ರೆ ಡಿಸೆಂಬರ್ 10ರಂದೇ ಪಂಚಮಸಾಲಿಗಳು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಂತಂದ್ರೆ ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದೆ ಅಂತ ಹೇಳಿ ಮಾಡಿರುವ ಕಾರಣದಿಂದಲೇ ಇವತ್ತು ಡಿಸೆಂಬರ್ 10 ಇರುವುದರಿಂದಲೇ ಒಂದು ವರ್ಷ ಪೂರೈಸಿದ ಇರುವ ಹಿನ್ನೆಲೆ ಅಂತಂದ್ರೆ ಇವತ್ತು ಲಿಂಗಾಯತ ದೌರ್ಜನ್ಯ ದಿನವನ್ನಾಗಿ ಪಂಚಮಸಾಲಿ ಸಮಾಜದ ನಾಯಕರು ಮತ್ತು ಮುಖಂಡರು ಮಾಡ್ತಾ ಇರುವಂತದ್ದು. ಈ ಒಂದು ಪ್ರತಿಭಟನೆಯ ಮೆರವಣಿಗೆಯಲ್ಲಿ ಅಂದ್ರೆ ಬೆಳಗಾವಿಯ ಗಾಂಧಿ ಭವನದಿಂದ ಏನು ಮೌನ ಮೆರವಣಿಗೆ ಸಾಗ್ತಾ ಇತ್ತು. ಬೆಳಗಾವಿಯ RTO ವೃತ್ತದಲ್ಲಿ ಏನಂತಂದ್ರೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಈಗಾಗಲೇ ಪಡೆದಿರುವಂತದ್ದು. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಸೇರಿದಂತೆ ಅರವಿಂದ್ ಬೆಲ್ಲದು ಸಹ ಈಗ ಪೊಲೀಸರ ವಶದಲ್ಲಿ ಸಹ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಏನಂತಂದ್ರೆ ಪಂಚಮಸಾಲಿ ಸಮಾಜದ ಹೋರಾಟಗಾರರು ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಮೌನವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಸಹ ಪೊಲೀಸರನ್ನ ಕರೆಸಿ ಇಲ್ಲಿ ನಮ್ಮನ್ನ ವಶಕ್ಕೆ ಪಡುವಂತ ಕೆಲಸವನ್ನ ಮಾಡಿದ್ರು. ಈ ಒಂದು ಹಿನ್ನೆಲೆ ಅಂತಂದ್ರೆ ಮೌನವಾಗಿ ಪ್ರತಿಭಟನೆಯನ್ನು ಮಾಡುವುದು ನಮ್ದು ತಪ್ಪ ಎಂಬುದು ಸಹ ಪಂಚಮಸಾಲಿ ಹೋರಾಟಗಾರರ ಮಾತು. ಯಾಕಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಅಂತಂದ್ರೆ ಪ್ರತಿ ವರ್ಷ ಕಳೆದ ವರ್ಷವೂ ಸಹ ಮೌನವಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಹಾಗೂ ಲಾಠಿ ಚಾರ್ಜ್ ಸಹ ಇಲ್ಲಿ ಹೋರಾಟಗಾರರಿಗೆ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಡಿಸೆಂಬರ್ 10 ಇವತ್ತು ಇರುವುದರ ಹಿನ್ನೆಲೆ ಅಂತಂದ್ರೆ ಈಗಾಗಲೇ ಏನಂತಂದ್ರೆ ಇವತ್ತು ಲಿಂಗಾಯತ ದೌರ್ಜನ್ಯ ದಿನಕ್ಕೆ ಸಂಪೂರ್ಣವಾಗಿ ಪೂರ್ವ ಸಿದ್ಧತೆಗಳು ಮಾಡಿಕೊಂಡು ಮೌನ ಏನು ರ್ಯಾಲಿಯನ್ನು ಸಹ ಮಾಡ್ತಾ ಇದ್ರು. ಇವತ್ತು ಪೊಲೀಸರು ಸಹ ಪಂಚಮಸಾಲಿ ಹೋರಾಟಗಾರರನ್ನ ಇವತ್ತು ವಶಕ್ಕೆ ಸಹ ಇಲ್ಲಿ ಪಡೆದಿರುವಂತದ್ದು. ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಧಿಕ್ಕಾರವನ್ನು ಸಹ ಕೂಗಿ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಪ್ರತಿಭಟನೆಯಲ್ಲಿ ಬಸನಗೌಡ ಯತ್ನಾಳ್ ಸಹ ಭಾಗಿಯಾಗಿದ್ದರು. ಪಂಚಮಸಾಲಿ ಸಮಾಜದವರು ನ್ಯಾಯಯುತವಾಗಿ ಕಾನೂನುವಾಗಿಯೇ ಸಂವಿಧಾನಿಕವಾಗಿಯೇ ಇಲ್ಲಿ ಹೋರಾಟದ ಅಂದ್ರೆ 2A ಮೀಸಲಾತಿಯನ್ನು ಕೇಳ್ತಾ ಇದ್ರು. ಕಾಂಗ್ರೆಸ್ ಸರ್ಕಾರ ಏನಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಪಂಚಮಸಾಲಿ ಅವರಿಗೆ ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ, ಮುಸ್ಲಿಮರಿಗೆ ಮೀಸಲಾತಿ ಕೊಡ್ತಾ ಇದೆ ಅಂತ ಹೇಳಿ ಬಸನಗೌಡ ಯತ್ನಾಳ್
ಯತ್ನಾಳ್ ಸಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇವರು ಅಷ್ಟೇ ಅಲ್ಲದೆ ಅರವಿಂದ್ ಬೆಲ್ಲದ್ ಸಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈಗಾಗಲೇ ಏನಂತಂದ್ರೆ ಬೆಳಗಾವಿಯಲ್ಲಿ ಪೊಲೀಸರು ಏನಂತಂದ್ರೆ ಸಂಪೂರ್ಣವಾಗಿ ಪಂಚಮಸಾಲಿ ಹೋರಾಟಗಾರನ ವಶಕ್ಕೆ ಪಡೆದಿರುವಂತದ್ದು. ಈಗ ಪೊಲೀಸರ ವಶದಲ್ಲಿರುವಂತದ್ದು. ಈಗ ಏನು ಕೆಲವೇ ಗಂಟೆಗಳಲ್ಲಿ ಮತ್ತೆ ಏನು ಪಂಚಮಸಾಲಿಯ ಹೋರಾಟಗಾರರ ಏನಿದ್ದಾರೆ ಪತ್ರಿಕಾಗೋಷ್ಠಿಯನ್ನು ಸಹ ಇಲ್ಲಿ ಗಾಂಧಿ ಭವನದಲ್ಲಿ ನಡೆಸಿರುವಂತದ್ದು. ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ರೀತಿಯಲ್ಲಿ ಮತ್ತೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಮುಂದಿನ ಹೋರಾಟ ಯಾವ ರೀತಿಯಾಗಿರಬೇಕು ಅಂತ ಹೇಳಿ ಪೂರ್ವ ಸಿದ್ಧತೆಗಳನ್ನ ಸಹ ಇಂದಿನಿಂದಲೇ ಮತ್ತೆ ಹೋರಾಟವನ್ನು ಸಹ ಇಲ್ಲಿ ಮುಂದುವರೆಸುವಂತಹ ಸಾಧ್ಯತೆಗಳು ಸಹ ಇರುವಂತದ್ದು. ಥ್ಯಾಂಕ್ ಯು ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಸೊ ಓವರ್ ಆಲ್ ಆಗಿ ಅವ್ರು ಕೇಳ್ತಾ ಇರುವಂಥದ್ದು ಮೀಸಲಾತಿ. ಬಹುಶಃ ಮೀಸಲಾತಿಯನ್ನು ಕೊಡೋದು ಕೂಡ ಅಷ್ಟು ಸುಲಭದ ಮಾತಲ್ಲ, ಯಾಕಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ಕಾನೂನು ಕಟ್ಟಳೆಗಳಿವೆ. ಆದರೂ ಕೂಡ ಪಂಚಮಸಾಲಿಗೆ ಮೀಸಲಾತಿ ಬೇಕು ಅಂತ ಹೇಳಿ ನಿರಂತರವಾಗಿ ಇವರು ಹೋರಾಟವನ್ನೇನು ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಲಾಠಿ ಚಾರ್ಜ್ ಆಯ್ತಲ್ಲ, ಅದರ ವಿರುದ್ಧವಾಗಿ ಈ ಬಾರಿ ಕಪ್ಪು ಬಟ್ಟೆಗಳನ್ನು ಧರಿಸಿ ಮೌನವಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಆದರೆ ಈ ಬಾರಿ ಕೂಡ ಅವ್ರನ್ನೆಲ್ಲ ಅರೆಸ್ಟ್ ಮಾಡಲಾಗಿದೆ. ಪ್ರಥಮ ಬಾರಿಗೆ ರಾಜ್ಯ ಸರ್ಕಾರ ದೌರ್ಜನ್ಯ ಮಾಡಿ ಒಂದು ಕರಾಳ ಘಟನೆಗೆ ಕಾರಣವಾಗಿದೆ. ಈ ಕರಾಳ ಘಟನೆ ಖಂಡಿಸಿ ಇವತ್ತು ಡಿಸೆಂಬರ್ 10 ತಾರೀಕಿಗೆ ನಮಗೆ ಹೊಡೆದಿದ್ರು ಸರ್ಕಾರ. ಅದನ್ನು ಖಂಡಿಸಿ ಇವತ್ತು ಪಂಚಮಸಾಲಿ ಮೌನ ಪತ್ರ ಸಂಚಲನ ಮಾಡಕತ್ತೀವಿ. ಮೀಸಲಾತಿ ಸಿಗೋರಿಗೆ ನ್ಯಾಯ ಹೋರಾಟ ಮಾಡ್ತೀವಿ. ಯಾವ ಕಾರಣಕ್ಕೂ ಸರ್ಕಾರ ಇನ್ಮೇಲೆ ದಬ್ಬಾಳಿಕೆ ಮಾಡಬಾರ್ದು. ಸುವರ್ಣ ವಿಧಾನಸೌಧವರೆಗೆ ಶುರು ಮಾಡ್ತೀವಿ. ಬೆಳಗಾವಿಯ ಗಾಂಧಿ ಭವನದಿಂದ ಸುವರ್ಣ ವಿಧಾನಸೌಧ ಹೋರಾಟ ಶುರು ಮಾಡ್ತೀವಿ. ತಡೆದ್ರೆ ನೋಡೋಣ, ನಾನು ಹೋರಾಟ ಕಂಟಿನ್ಯೂ ಮಾಡ್ತೀವಿ. ಎಲ್ಲಿವರೆಗೆ ಹೋಗ್ತಾರೆ ಪೊಲೀಸ್ ಎಲ್ಲಿವರೆಗೆ ಅವಕಾಶ ಹೋಗ್ತೀವಿ. ಅವ್ರೇನ್ ಮಾಡ್ತಾರೆ ಗಟ್ಟಿಯಾಗಿ ಹೋರಾಟ. ಈ ಸರ್ಕಾರ ಲಿಂಗಾಯತ ವಿರೋಧಿ ಸರ್ಕಾರ. ಲಿಂಗಾಯತ ಮೇಲೆ ದೌರ್ಜನ್ಯ ಮಾಡಿ ಲಿಂಗಾಯತರ ಕೆಟ್ಟ ಗಣ್ಣಿಗೆ ಗುರಿಯಾಗಿದೆ. ಕೋಟಿ ಕ್ಷಮಾಪಣೆ ಕೇಳಬೇಕು, ಲಿಂಗಾಯತ ಕ್ಷಮೆ ಕೇಳಬೇಕು. ಪಂಚಮಸಾಲಿಗಳ ಹಕ್ಕೊತ್ತಾಯಕ್ಕೆ ಮೀಸಲಾತಿಗವರು ಪೂರಕ ಸ್ಪಂದನೆ ಮಾಡಬೇಕು. ಪ್ರಥಮ ಬಾರಿಗೆ ರಾಜ್ಯ ಸರ್ಕಾರ ದೌರ್ಜನ್ಯ ಮಾಡಿ ಒಂದು ಕರಾಳ ಘಟನೆಗೆ ಕಾರಣವಾಗಿದೆ. ಈ ಕರಾಳ ಘಟನೆ ಖಂಡಿಸಿ ಇವತ್ತು ಡಿಸೆಂಬರ್ 10 ತಾರೀಕಿಗೆ ನಮಗೆ ಹೊಡೆದಿದ್ರು ಸರ್ಕಾರ. ಅದನ್ನು ಖಂಡಿಸಿ ಇವತ್ತು ಪಂಚಮಸಾಲಿ ಮೌನ ಪತ್ರ ಸಂಚಲನ ಮಾಡಕತ್ತೀವಿ. ಮೀಸಲಾತಿ ಸಿಗೋರಿಗೆ ನ್ಯಾಯ ಹೋರಾಟ ಮಾಡ್ತೀವಿ. ಯಾವ ಕಾರಣಕ್ಕೂ ಸರ್ಕಾರ ಇನ್ಮೇಲೆ ದಬ್ಬಾಳಿಕೆ ಮಾಡಬಾರ್ದು.